ನಮಸ್ತೆ. ಇದು ವರಮಹಾಲಕ್ಷ್ಮಿ ಹಬ್ಬದ ಬೆಳಿಗ್ಗೆ ನಾನು ಶೂಟ್ ಮಾಡ್ಕೊಂಡಿರುವಂಥ ವ್ಲಾಗ್ ಆಗಿರತ್ತೆ. ಸೊ, ಅಮ್ಮನವ್ರಿಗೆ ಎಲ್ಲಾನು ರೆಡಿ ಮಾಡಿದ್ದೆ. ಸೊ, ಫೈನಲ್ ಆಗಿ ಇನ್ನೇನೇನು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಮಾಡಿಟ್ಬಿಟ್ಟು, ಹಾಗೆ ನಾನು ರೆಡಿ ಆಗೋಣ ಪೂಜೆ ಎಲ್ಲ ಮಾಡ್ಕೋಬೇಕಲ್ವಾ ಅಂತ ಹೇಳಿ ರೆಡಿ ಆಗ್ಲಿಕ್ಕೆ ಹೋದೆ. ಇನ್ನು ಬೆಳಿಗ್ಗೆ ಉಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ರಾಣಿ ಪಿಂಕ್‌ಗೆ ಲೈಲಾಕ್ ಕಲರ್ ಬಂದಿದೆ ಕಾಂಬಿನೇಷನ್ನು. ಇದು ನಮ್ಮ ಅರ್ನಿ ಕಲೆಕ್ಷನ್ ಸ್ಯಾರಿನೇ ಆಗಿರತ್ತೆ. ಸೊ, ತುಂಬಾನೇ ಇಷ್ಟ ಆಯ್ತು ನನ್ಗೆ ಈ ಒಂದು ಕಲರು. ಹಂಗಾಗಿ ನಾನೇನ್ ಮಾಡ್ದೆ ಅಂದ್ರೆ ಸುಮಾರು ಒಂದು 100 ಸೀರೆನ ಡೈ ಮಾಡ್ಸಿದೀನಿ ಸೇಮ್ ಒಂದೇ ಕಲರು. ಸೊ, ಅದಕ್ಕೆ ಬ್ಲೌಸ್ ಬಂದು ಈ ತರ ಕಾಂಟ್ರಾಸ್ಟ್ ಬಂದಿತ್ತು. ಹಂಗಾಗಿ ಈ ರೀತಿ ಸ್ಟಿಚ್ ಮಾಡ್ಸಿದೀನಿ. ಸ್ವಲ್ಪ ಪ್ಯಾಚ್ ವರ್ಕ್‌ನ ಕೊಡ್ಸಿದೀನಿ ಬ್ಯಾಕ್ ನೆಕ್ಕು ಮತ್ತೆ ಹಾಗೇನೆ ಸ್ಲೀವ್ಸ್‌ಗೆ. ತುಂಬಾನೇ ಚೆನ್ನಾಗಿ ಬಂದಿತ್ತು ಬ್ಲೌಸು. ನಾನ್ ಯಾವ ರೀತಿ ಅನ್ಕೊಂಡಿದ್ನೋ ಸೇಮ್ ಅದೇ ತರ ಸ್ಟಿಚ್ ಮಾಡಿ ಕೊಟ್ಟಿದ್ರು. ಇನ್ನ ನಾನ್ ಯಾರತ್ರ ಸ್ಟಿಚ್ ಮಾಡಿಸ್ತೀನಿ ಅಂದ್ಬಿಟ್ಟು ತುಂಬಾ ಸತಿ ಹೇಳಿದೀನಿ. ಆದ್ರೂ ಹೊಸ್ದಾಗಿ ಯಾರಾದ್ರೂ ನನ್ನ ಐ ಮೀನ್ ವಿಡಿಯೋಸ್‌ನ ನೋಡೋರು ಟೈಲರ್ ಡೀಟೇಲ್ಸ್ ಹೇಳಿ ಅಂತ ಹೇಳ್ತಾನೆ ಇರ್ತೀರ. ಸೊ, ನನ್ನ ಫ್ರೆಂಡ್ ಒಬ್ರು ಸ್ಟಿಚ್ ಮಾಡ್ಕೊಡ್ತಾರೆ. ಅವ್ರು ಒಬ್ರೇನೆ ಸ್ಟಿಚ್ ಮಾಡೋದು. ಅವ್ರದ್ದು ಯಾವುದೇ ರೀತಿಯ ಬಾಟಿಕ್ ಆಗಲಿ, ಶಾಪ್ ಆಗಲಿ ಏನೂ ಇಲ್ಲ. ಮನೆಯಲ್ಲಿ ಮಾಡ್ತಾರೆ ಅವರು. ಮತ್ತೆ ಅವ್ರಿರೋಂಥ ಅಪಾರ್ಟ್ಮೆಂಟಲ್ಲಿ ಏನಂತಂದ್ರೆ ಜಾಸ್ತಿ ವಿಸಿಟರ್ಸ್ ಎಲ್ಲ ಅಲೋ ಇಲ್ಲ. ಹಂಗಾಗಿ ಅವ್ರು ಔಟ್‌ಸೈಡರ್ಸ್‌ಗೆ ಯಾರಿಗೂ ಸ್ಟಿಚ್ ಮಾಡ್ತಿಲ್ಲ. ಅವ್ರಿಗೆ ಆದ ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ. ಅವ್ರಿಗೆ ಮಾತ್ರನೇ ಅವರು ಬಟ್ಟೆನ ಹೊಲಿತಾ ಇರೋದು. ಹಂಗಾಗಿ ನಾನು ಅವ್ರ ನಂಬರ್‌ನ ಶೇರ್ ಮಾಡ್ತಿಲ್ಲ. ಒಂದ್ ವೇಳೆ ಅವ್ರು ಯಾವತ್ತಾದ್ರೂ ಅವರು ಶಾಪು, ಬಾಟಿಕ್ ಓಪನ್ ಮಾಡಿದಾಗ ಖಂಡಿತ ನಾನು ಅವ್ರ ನಂಬರು, ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಇನ್ನ ಎಲ್ಲ ರೆಡಿ ಆದ್ಮೇಲೆ ಬಳೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನನ್ಗಂತೂ ಈ ರೀತಿ ರೆಡಿ ಆಗೋದು ತುಂಬಾನೇ ಇಷ್ಟ ಆಗತ್ತೆ. ಏನೋ ಒಂಥರ ಖುಷಿ ಕೊಡತ್ತೆ. ಸೊ, ಫೈನಲ್ ಆಗಿ ನಾನು ಈ ರೀತಿ ರೆಡಿ ಆಗಿದ್ದೆ. ಅಂದ್ರೆ ಬೆಳಿಗ್ಗೆ ಈ ಒಂದ್ ಸೀರೆನ ಉಟ್ಕೊಂಡಿದ್ದು, ಮತ್ತೆ ಸಂಜೆ ಬೇರೆ ಸ್ಯಾರಿನ ಉಟ್ಟಿದ್ದೆ. ಅದರ ಡೀಟೇಲ್ಸು ನಾನು ಶೇರ್ ಮಾಡ್ತೀನಿ. ಇನ್ನ ನಾನು ಯಾವ ರೀತಿ ಕಾಣ್ತಿದ್ದೀನಿ, ಬ್ಲೌಸ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನ ಈ ಒಂದು ಸೀರೆ ಬಂದು ನಮ್ಮ ಅರ್ನಿ ಕಲೆಕ್ಷನಲ್ಲಿ ರೈಟ್ ನೌ ಒಂದು 20 ಪೀಸಸ್ ಅವೈಲಬಲ್ ಇದೆ ಸೇಮ್ ಕಲರು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದ್ರೆ ನೀವು ಅರ್ನಿ ಕಲೆಕ್ಷನ್ ನಂಬರ್ ಇದೆ ಅಲ್ವಾ? ಅದಕ್ಕೆ ಕಳಿಸಿ ನೀವು ಬುಕ್ ಮಾಡ್ಕೊಬೋದು. ಇನ್ನ ರೆಡಿ ಎಲ್ಲ ಆದ್ಮೇಲೆ ನಾನು ಬಂದು ನಾನು ಅನ್ಕೊಂಡಿದ್ದ ಟೈಮ್ ಕರೆಕ್ಟಾಗಿ ಪೂಜೆನ ಮಾಡಬೇಕು ಅನ್ಕೊಂಡೆ. ಮನೆಯವ್ರಿಗೂ ಆಫೀಸ್ ಇತ್ತು, ಅವತ್ತು ರಜಾ ಇರಲಿಲ್ಲ. ಹಾಗಾಗಿ ಅವರು ಪೂಜೆ ಮಾಡಿ ಹೊರಟ್ರು.